ಮತ್ತು UGD ಸ್ವಲ್ಪ ಸಮಸ್ಯೆ ಇದೆ, ಮತ್ತು ಕಂಟಾಮಿನೇಟೆಡ್ ಕುಡಿಯೋ ನೀರಲ್ಲಿ ಇದು UGD ನೀರು ಸ್ವಲ್ಪ ಸಮಸ್ಯೆ ಇದೆ. ಅದನ್ನೆಲ್ಲ ಸಮಸ್ಯೆಗಳು ನೋಡಲಿಕ್ಕೆ, ಮತ್ತು ಕಾರ್ಪೊರೇಷನಲ್ಲಿ ಏನು ಡೆವಲಪ್ಮೆಂಟ್ ವರ್ಕ್ಸ್ ತಗೊಂಡಿದ್ದಾರೆ ಅದನ್ನು ಸಹ ನೋಡಲಿಕ್ಕೆ ಇವತ್ತು ನನ್ನ ಇಲಾಖೆಯಿಂದ ಈ ರಿವ್ಯೂ ಮೀಟಿಂಗನ್ನು ಇಟ್ಕೊಂಡಿದ್ದೀನಿ. ಇದು 3ನೇ ಸರಿ ನಾನು ರಿವ್ಯೂ ಮೀಟಿಂಗ್ ಮಾಡ್ತಾ ಇರೋದು. ಡಿನ್ನರ್ ಮೀಟಿಂಗ್ ಯಾವುದು ಇಲ್ಲ, ಸೌಹಾರ್ದವಾಗಿ ಊಟಕ್ಕೆ ಹೋಗ್ತಾ ಇರ್ತಾರೆ, ಅದನ್ನು ಡಿನ್ನರ್ ಮೀಟಿಂಗ್ ಅಂದರೆ. ಈಗ ಎಲ್ಲರೂ ಸೇರ್ತಾರೆ ಊಟಕ್ಕೆ. ಈಗ BJP ಅವ್ರ ಲೀಡರ್ಗಳ ಜೊತೆಲಿ ಊಟಿಸ್ತಿರಲ್ವಾ, ಇನ್ನು ನಮ್ಮ ಮನೆಗೆ ಬಂದರೆ ಅದೇನಿದೆ, ಇನ್ನು ನಾನು ಇವ್ರ ಮನೆಗೆ ಹೋಗ್ತೀನಿ ಊಟಕ್ಕೆ. ಈಗ ಆ ಥರ ಎಲ್ಲ ಏನಿಲ್ಲ, ಎಲ್ಲರೂ ಮಿನಿಸ್ಟ್ರುಗಳು CM ಊಟಕ್ಕೆ ಕರೆದಿರ್ತಾರೆ, ಅದಕ್ಕೆ ಹೋಗಿರ್ತಾರೆ. ಅದನ್ನೇನು ಮೀಟಿಂಗ್ ಅಂತ ಏನು ಹೇಳಬೇಕಾಗಿಲ್ಲ. ಸೌಹಾರ್ದವಾಗಿ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಬಂದಿದ್ದಾರೆ ಅಷ್ಟೇ. ಅದಕ್ಕೇನು ವಿಶೇಷವಾದ ಅರ್ಥವನ್ನು ಕಲ್ಪಿಸುವಂಥ ಸಂಬಂಧ. ಯಾವ ಚರ್ಚೆನೂ ಆಗಿಲ್ಲ. ರಾಜಕೀಯ ಚರ್ಚೆ ಆಗಿದ್ದರೆ ಎಲ್ಲ ಮಿನಿಸ್ಟ್ರುಗಳನ್ನು ಕರಿಬೇಕಾಗಿತ್ತು. ಆ ಥರ ಸ್ನೇಹದಲ್ಲಿ ಒಂದು 4-5 ಜನ ಅವರೆಲ್ಲ ಓಲ್ಡ್ ಫ್ರೆಂಡ್ಸು. ಯಾರು ಡಾಕ್ಟರ್ ಮಾದೇವಪ್ಪನವರು, ರಾಜಣ್ಣವರು, ಸಿದ್ದರಾಮಯ್ಯ ಸಾಹೇಬರು, ಅವರೆಲ್ಲ ಓಲ್ಡ್ ಫ್ರೆಂಡ್ಸ್ ಎಲ್ಲ ಸೇರ್ತಾರೆ, ಅವಾಗವಾಗ ಸೇರ್ತಾರೆ. ಸೊ ರಾಜಕೀಯ ಏನು ನಡೆದಿಲ್ಲ ಅನ್ನೋದು ನನ್ನ ಭಾವನೆ. ಗೊತ್ತಿಲ್ಲಪ್ಪ, ಅದೇನು ಯಾರೂ ಹೇಳಿಲ್ಲ. ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು. ಅದು ಪರಮೋಚ್ಚ ಅಧಿಕಾರ ಅವ್ರದ್ದು. ಕೇಂದ್ರದಲ್ಲಿ ICC ಇದೆ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ ರೀಶಫಲ್ ಮಾಡೋದ ಏನು ಅಂತ. ನಮಗೇನಾದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಅದು ನಮ್ಗೆ ಯಾವುದು ರಿಪೋರ್ಟ್ ಕೇಳಿಲ್ಲ. ನೋಡಿ, ಗ್ಯಾರಂಟಿ ಯೋಜನೆಗಳಿಗೆ ಬಜೆಟಲ್ಲಿ ವರ್ಷಕ್ಕೆ 59,000 ಮೀಸಲಿಟ್ಟಿದ್ದೀವಿ. ಇದು ಬರೀ ರೇಟ್ ಇನ್ಕ್ರೀಸ್ ಆಗೋದು, ಬಸ್ ದರ ಬೇರೆ ಮಾಡೋದು ಏನು ಮುಂಚೆ ನಡೆದೇ ಇಲ್ವಾ? ಬಸ್ ದರ ಹೆಚ್ಚಿಗೆ ಮಾಡಿದ್ರೆ ಎಷ್ಟು ಬರ್ತೈತೆ ದುಡ್ಡು? ಒಂದು 400-500 ಕೋಟಿ ಬರ್ಬೋದು ಒಂದು ವರ್ಷಕ್ಕೆ. 60,000 ದುಡ್ಡು, 60,000 ಕೋಟಿ ಎಲ್ಲಿ, 500 ಕೋಟಿ ಎಲ್ಲಿ? ಸರ್ವೇ ಸಾಮಾನ್ಯ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗಬೇಕಾದ್ರೆ, ಅದರಲ್ಲೂ ಸರ್ಕಾರ ನಮ್ಮ ಜನಗಳ ಬಗ್ಗೆ ಭಾಳಷ್ಟು ನಮಗೆ ಕಾಳಜಿ ಇರೋದ್ರಿಂದ ಭಾಳ ವರ್ಷಗಳ ನಂತರ ಈ ಬಸ್ ರೇಟನ್ನು ಜಾಸ್ತಿ ಮಾಡ್ತಾರೆ. ಅದಕ್ಕೂ ಗ್ಯಾರಂಟಿಗಳಿಗೆ ಸಂಬಂಧ ಇಲ್ಲ. ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ಈ ರಾಜ್ಯದ ಅಭಿವೃದ್ಧಿ ಅಥವಾ ಬಡವರ ಮೇಲೆ ಹೊರೆ ಆಗುವಂಥ ಕೆಲಸಗಳಿಗೆ ಯಾವತ್ತೂ ತೊಡಕಾಗಲ್ಲ. ಗ್ಯಾರಂಟಿನೇ ಬೇರೆ, ಇದು ಬಸ್ ಚಾರ್ಜು ಇನ್ನೊಂದು ಮತ್ತು ಅದು ಸರ್ವಕಾಲಿಕ ನಡೀತಾನೆ ಇರ್ತದೆ. ಜಾಸ್ತಿ ಆಗೋದು, ಕಮ್ಮಿ ಆಗೋದು, ಅದೆಲ್ಲನೂ. ಸೊ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ನಾಳೆ ಸಚಿನ್ ಆತ್ಮಹತ್ಯೆ ಖಂಡಿಸಿ ಪ್ರಿಯಾಂಕ್ ರಾಜೀನಾಮೆ ಕೊಡಬೇಕು ಕಲಬುರಗಿಯಲ್ಲಿ BJP ಅವರು ಹೋರಾಟ ಹಮ್ಮಿಕೊಂಡಿದ್ದಾರೆ, ಮುತ್ತಿಗೆ ಹಾಕೊಳ್ಳಿಕ್ಕೆ. ನೋಡಿ, BJP ಅವ್ರಿಗೇನಾದರೂ ನೈತಿಕತೆ ಇದ್ದರೆ, BJP ಅವ್ರಿಗೇನಾದರೂ ಮರ್ಯಾದೆ ಇದ್ದರೆ, ಪ್ರಿಯಾಂಕ್ ಖರ್ಗೆ ಅವರು ಏನದ್ರಲ್ಲಿ ಪಾತ್ರ ಅಂತ ಹೇಳ್ಬೇಕು. ಕೇಳ್ತಾನೆ ಇದ್ದೀವಿ, ಪ್ರಿಯಾಂಕ್ ಅವರು ಕೇಳ್ತಾವ್ರೆ, ನಾನು ಕೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ನನ್ನ ಸಮೇತ ಎಲ್ಲರೂ ಕೇಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರದ್ದು ಇದರಲ್ಲಿ ಪಾತ್ರ ಏನಿದೆ? ಸತ್ತವ್ರ ಬಗ್ಗೆ ನಮಗೆಲ್ರಿಗೂ ಅನುಕಂಪ ಇದೆ. ನಮ್ಮ ಒಬ್ಬ ಸಹೋದರ ಸತ್ತೋಗಿದ್ದಾರೆ ಪಾಪ ಅಂತ ಹೇಳ್ಬಿಟ್ಟು ನಮಗೂ ಅದ್ರ ಬಗ್ಗೆ ಒಂದು ಅನುಕಂಪ ಇದೆ, ಕಾಳಜಿ ಇದೆ. ಆದರೆ ಈ ಥರ ವಿನಾಕಾರಣ ಒಬ್ಬರನ್ನ ಟಾರ್ಗೆಟ್ ಮಾಡಿ ಪ್ರಿಯಾಂಕ್ ಖರ್ಗೆ ಅವರು ಇದಕ್ಕೆ ಕಾರಣ ಅಂತ ಹೇಳಿದ್ರೆ, ಇದಕ್ಕಿಂತ ಕ್ಷುಲ್ಲಕ ರಾಜಕಾರಣ ಯಾವುದೂ ಇಲ್ಲ ಅಂತ